ಹೇಳಿರುವಂತಹ ಈ ಆಡಿಯೋ ಈಗ ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. 7 ಹಂತದ ಲೋಕಸಭಾ ಚುನಾವಣೆಯ ಮತದಾನ ಮುಕ್ತಾಯ ಆಗಿದ್ದಾಯ್ತು. ನಾಳೆಗೆ ರಿಸಲ್ಟ್ ಬರುತ್ತೆ. ಆದರೆ ಅದಕ್ಕೂ ಮುನ್ನ ಹೊರಬಿದ್ದಂತಹ ಎಕ್ಸಿಟ್ ಪೋಲ್ ಏನಿದೆ ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಎಕ್ಸಿಟ್ ಪೋಲ್ ಬಳಿಕ ಕಾಂಗ್ರೆಸ್ನ ಶಾಸಕರಿಗೆ ಆತಂಕದಲ್ಲಿದ್ದಾರೆ. ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂಕಷ್ಟ ಎಂಬ ಭೀತಿ ಕಾಂಗ್ರೆಸ್ ಶಾಸಕರಿಗೆ. ಆದರೆ ಕಾಂಗ್ರೆಸ್ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅಭಯ ಕೊಡ್ತಾ ಇದ್ದಾರೆ. ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಶಾಸಕರಿಗೆ ಧೈರ್ಯ ಹೇಳಿದ್ದಾರೆ ಸಿಎಂ. ಎಕ್ಸಿಟ್ ಪೋಲ್ ನೋಡಿ ಯಾರೂ ಧೃತಿಗೆಡಬೇಡಿ ಅಂತ ಸಿದ್ದರಾಮಯ್ಯ ಅಭಯ ನುಡಿದಿದ್ದಾರೆ. ಗುಪ್ತಚರ ಇಲಾಖೆಯ ಮಾಹಿತಿ ಪ್ರಕಾರ ಕಾಂಗ್ರೆಸ್ 14ರಿಂದ 18 ಸ್ಥಾನ ಗೆಲ್ಲುತ್ತೆ. ನಾವು ಮಾಹಿತಿ ತರಿಸ್ಕೊಂಡಿದ್ದೀವಿ, ಡೋಂಟ್ ವರಿ ಅಂತಿದ್ದಾರೆ ಸಿಎಂ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೇವೆ. ಯಾರು ಧೃತಿಗೆಡಬೇಡಿ, ಎಕ್ಸಿಟ್ ಪೋಲ್ನ ನಂಬರ್ಸ್ ನೋಡಿ ಅಂತ ಸಿಎಂ ಸಿದ್ದರಾಮಯ್ಯ ಅಭಯ ನುಡಿದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಎಕ್ಸಿಟ್ ಪೋಲ್ನಲ್ಲಿ ಭರ್ಜರಿಯಾದಂತಹ ಗೆಲುವು ಸಿಗುವ ವಿಶ್ವಾಸ ಬಿಜೆಪಿ ಪಾಳೆಗೆ ಸಿಗ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿದು ಆತಂಕ ಹುಟ್ಟು ಹಾಕಿರುತ್ತೆ. ಈಗ ಕಾಂಗ್ರೆಸ್ನ ಶಾಸಕರ ಸ್ಥಿತಿ ಏನು, ಏನ್ ಹೇಳ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ನ ನಾಯಕರುಗಳು? ಯಾವ ರೀತಿ ಅವರನ್ನು ಸಮಾಧಾನ ಪಡಿಸೋ ಪ್ರಯತ್ನಗಳಾಗ್ತಾ ಇದೆ? ಸುಸಿಮಾ, ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿತ್ತು. ಪರಿಷತ್ಗೆ ಈಗ ಏನು 7 ಜನ ಅಭ್ಯರ್ಥಿಗಳನ್ನ ಈ ಕಾರಣಕ್ಕಾಗಿ ಒಂದಷ್ಟು ಸೂಚಕರು ಮತ್ತು ಒಂದಷ್ಟು ಸೂಚನೆಗಳನ್ನ ಕೊಡುವಂತ ಸಲುವಾಗಿ ನಿನ್ನೆ ಶಾಸಕಾಂಗ ಪಕ್ಷ ಕರೆಯಲಾಗಿತ್ತು. ಆ ಸಭೆಯಲ್ಲಿ ಎಕ್ಸಿಟ್ ಪೋಲ್ ಅಂಕಿ ಸಂಖ್ಯೆಗಳ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಸೊ ಆರಂಭದಲ್ಲಿ ಪರಿಷತ್ ಆಯ್ಕೆ ವಿಚಾರ ಬಗ್ಗೆ ಚರ್ಚೆ ಆದ್ಮೇಲೆ ಕೆಲ ಶಾಸಕರು ಎಕ್ಸಿಟ್ ಪೋಲ್ ನ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ರು. ಈ ರೀತಿಯ ಎಕ್ಸಿಟ್ ಪೋಲ್ ಅನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ನಮ್ಗೆ ಆತಂಕ ಆಗ್ತಾ ಇದೆ. ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ವಿಪಕ್ಷಗಳ ಪಾಡೇನು, ಕಾಂಗ್ರೆಸ್ನ ನಾಯಕರ ಪಾಡೇನು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೀಗೆ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಕಾದಂತ ಅಗತ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಯಾಕಂದ್ರೆ ನಾವೆಲ್ಲ ಈ ಬಾರಿ ಎಲೆಕ್ಷನ್ ಅನ್ನ ಬಹಳ ಅದ್ಭುತವಾಗಿ ಮಾಡಿದ್ದೇವೆ ಮತ್ತು ಎಲ್ಲೂ ಭಿನ್ನಾಭಿಪ್ರಾಯಗಳಿಲ್ಲದೆ ಕೆಲಸ ಮಾಡಿದ್ದೀವಿ. ನಿಶ್ಚಿತವಾಗಿ ನಾವು ತರಿಸ್ಕೊಂಡಿರುವಂತಹ ರಿಪೋರ್ಟ್ ನಲ್ಲಿ ನಮಗೆ ಕನಿಷ್ಠ 14ರಿಂದ ಗರಿಷ್ಠ 18 ತನಕ ಗೆಲ್ಲುವಂತ ಅವಕಾಶಗಳಿದೆ. ಆದ್ರೆ ಎಕ್ಸಿಟ್ ಪೋಲ್ ನಲ್ಲಿ ಎಲ್ಲೂ ಕೂಡ 8 ಯಾವುದೇ ಎಕ್ಸಿಟ್ ಪೋಲ್ ಕೂಡ 8 ಕ್ರಾಸ್ ಆಗಲ್ಲ ಅನ್ನುವಂತಹ ರಿಪೋರ್ಟ್ ಅನ್ನ ನೀಡ್ತಾ ಇದ್ದೇವೆ. ಅದ್ರ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದ್ರೆ ಚುನಾವಣೆಯನ್ನ ಅಷ್ಟು ಪರಿಪೂರ್ಣವಾಗಿ ಎಲ್ಲರೂ ಒಗ್ಗೂಡಿ ಮಾಡಿದ್ದೀವಿ. ಹಾಗಾಗಿ ಆತಂಕ ಬೇಕಾದಂತ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಜೊತೆಗೆ ಡಿಸಿಎಂ ಕೂಡ ನಾನು ಬೇರೆ ಬೇರೆ ರಾಜ್ಯಗಳಿಗೆ ಪ್ರಚಾರಕ್ಕೆ ಹೋಗಿ ಬಂದಿದ್ದೀನಿ. ದೇಶದಲ್ಲೂ ಕೂಡ ಎಕ್ಸಿಟ್ ಪೋಲ್ಗಳು ಹೇಳ್ತಾ ನಂಬರ್ ಬರೋದಿಲ್ಲ, ಯಾರು ಕೂಡ ತಲೆ ನೀವು ಬಿಸಿ ಇರಿ, ಅದನ್ನ ಹೊರತುಪಡಿಸಿ ಯಾರು ಧೃತಿಗೆಡಬೇಡಿ ಅನ್ನುವಂತ ಒಂದು ಧೈರ್ಯ. ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ನಿನ್ನೆ ಶಾಸಕಾಂಗ ಸಭೆ ನಡೀತು. ಆ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಧೈರ್ಯ ತುಂಬಿದ್ದಾರೆ. ಎಕ್ಸಿಟ್ ಪೋಲ್ನ ನಂಬರ್ಗಳಿಗೇನೆ ಹೇಳಿ, ನಾವು ಕೂಡ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನು ತರಿಸ್ಕೊಂಡ್ವಿ. ಅದರ ಪ್ರಕಾರ ನಮ್ಮ ಮಾಹಿತಿಯ ಪ್ರಕಾರ 14ರಿಂದ ಹೆಚ್ಚು ಅಂತಂದ್ರೆ 18 ಸ್ಥಾನಗಳವರೆಗೂ ಕೂಡ ನಾವು ಗೆಲ್ಲುವಂತ ಸಾಧ್ಯತೆಗಳಿದೆ. ಒಗ್ಗಟ್ಟಾಗಿ ಕೆಲಸ ಮಾಡಿದೀವಿ, ಏನೂ ಸಮಸ್ಯೆ ಇಲ್ಲ, ಯಾರು ಧೃತಿಗೆಡಬೇಡಿ ಎನ್ನುವಂಥ ಅಭಯವನ್ನ ಸಿಎಂ ಸಿದ್ದರಾಮಯ್ಯ ನುಡಿತಾ ಇದ್ದಾರೆ. ಆದ್ರೆ ಶಾಸಕರಿಗೆ ಸಹಜವಾಗಿ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಎಕ್ಸಿಟ್ ಪೋಲ್ನಲ್ಲಿ ಭರ್ಜರಿಯಾದಂತಹ ಗೆಲುವಿನ ಸೂಚನೆಯನ್ನ ಬಿಜೆಪಿ ಪಾಳೆಯಕ್ಕೆ ಎಲ್ಲಾ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ಕೂಡ ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರಲ್ಲಿ ಈಗ ತಳಮಳ. ಅವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನ ಆಯಿತು ನಿನ್ನೆಯ ಸಭೆಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.